ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ರಾಣಾ ತಿಂಡಿನ ತಿಂದು ಸೂಪರ್ ಸ್ಟಾರ್ ತಿಂಡಿ ಖಾಲಿ, ನನಗೇನೂ ಆಗಿಲ್ಲ, ಬದುಕೇ ಇದ್ದೀನಿ, ದ್ಯಾಟ್ ಮೀನ್ಸ್ ಕಪ್ಪು ತಿಂಡಿಗೆ ವಿಷ ಹಾಕಿಲ್ಲ ಅಂತ ಹೇಳ್ತಾ ನಂತರ ಗಂಟ್ಲನ್ನು ಹಿಡ್ಕೊಂಡು ಕಷ್ಟಪಡ್ತಾನೆ ರಾಣಾ. ರಾಣಾ ರಾಣಾ ಅಂತ ಕಪಿಲ್ ಕನಕಾಂಬರಿ ಕರೀತಾರೆ. ರಾಣಾ ವಿಲನ್ ಕತೆ ಇವತ್ತೇ ಫಿನಿಷ್ ಆಗೋಗಿದೆ ಅಂತಾಳೆ ಸ್ಟೆಲ್ಲ. ಅಷ್ಟು ಈಸಿ ಅಲ್ಲ, ಇಲ್ಲಿ ಬೇರೇನೋ ನಡೀತಿದೆ ಅಂತಾನೆ ಬಾಲ. ರಾಣಾ ಏನಾಯಿತು ಅಂತಾನೆ ಜೀವ. ಆಗ ರಾಣಾ ಅಲ್ಲೇ ಕೆಳಗೆ ಕುಸ್ದು ಬೀಳ್ತಾನೆ. ಎಲ್ಲರೂ ರಾಣಾ ರಾಣಾ ಅಂತ ಅವನ್ನ ಹಿಡ್ಕೊಂಡು ಕೂಗ್ತಾರೆ. ಅವನು ಟಿಕೆಟ್ ತಗೊಂಡ್ಬಿಟ್ನಾ ಅಂತಾಳೆ ಸ್ಟೆಲ್ಲ. ಅಯ್ಯೋ ದೇವ್ರೆ, ನಿಜವಾಗ್ಲೂ ಹೋಗ್ಬಿಟ್ನಾ ಅಂತಾನೆ ಬಾಲ. ಅಣ್ಣ ಎದ್ದೇಳಣ್ಣ, ನನ್ನ ತಿಂಡಿಗೆ ವಿಷ ಹಾಕಿಲ್ಲಣ್ಣ ಅಂತಾನೆ ಕಪಿಲ್. ಮತ್ತ್ಯಾಕೆ ಹೋಗಿದ್ದೆ ಅಂತಾರೆ ಕನಕಾಂಬರಿ. ಸೂಪರ್ ಸ್ಟಾರ್, ನೀನೇನಾದರೂ ವಿಷ ಹಾಕಿದ್ಯಾ ಅಂತಾನೆ ಕಪಿಲ್. ರಾಣಾ ರಾಣಾ ಅಂತ ಹೇಳುವಾಗ ರಾಣಾ ಎದ್ದು ಕೂತ್ಕೊಂಡು ನಗ್ತಾ, ಸೂಪರ್ ಸ್ಟಾರ್, ನೀವು ತಿಂಡಿಗೆ ವಿಷ ಹಾಕಿದ್ದೀರಾ ಅಂತ ಇವನು ಕ್ವಶನ್ ಮಾಡಿದ ಮೇಲೆ ನಿಮಗೆ ಒಂಥರ ಆಗೋಯ್ತಲ್ಲ. ಅವನ ಮೇಲೆ ಇಷ್ಟೊಂದು ದೊಡ್ಡ ಆಪಾದನೆ ಹಾಕ್ತಿದ್ದೀರಲ್ಲ, ಅವನಿಗೆ ಹೇಗಾಗಬೇಕು? ಲೀಗಲ್ ಆಗಿ ಇದು ನಿಮ್ಮ ಮನೆ, ನಾವಿರೋದು ನಿಮಗೆ ಇಷ್ಟ ಇಲ್ಲ ಅಂದರೆ ಹೊರಟು ಹೋಗಿ ಅಂತ ಹೇಳಿಬಿಡಿ, ತಕ್ಷಣ ನಾವು ಮನೆ ಬಿಟ್ಟು ಹೋಗ್ಬಿಡ್ತೀವಿ. ಅದು ಬಿಟ್ಟು ಈ ಡ್ರಾಮಾ ಎಲ್ಲ ಯಾಕೆ ಅಂತಾನೆ ರಾಣಾ. ಸಂಜೀವಂಗೂ ನಮಗೂ ಏನು ಭಿನ್ನಾಭಿಪ್ರಾಯಗಳಿದ್ರು ಅವಳು ಅಷ್ಟು ಈಸಿಯಾಗಿ ನಮ್ಮನ್ನು ಬಿಟ್ಕೊಡಲ್ಲ, ಅದು ಇವಳಿಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಮ್ಗಳ ಮಧ್ಯೆ ಹುಳಿ ಹಿಂಡ್ತಿದ್ದಾಳೆ, ನಮ್ಗಳ ಮನಸ್ಸನ್ನು ಹಾಳು ಮಾಡ್ತಿದ್ದಾಳೆ ಅಂತಾರೆ ಕನಕಾಂಬರಿ. ಅಯ್ಯೋ ಇಲ್ಲ ಅತ್ತೆ ಅಂತಾಳೆ ರಚನಾ. ನೀನು ಈಗ ಮಾಡಿದ್ದೇನು? ಬೇಡ ಅಂದರೆ ಹೇಳಿಬಿಡಮ್ಮ, ಗಂಟು ಮುಟ್ಟೆ ಕುಟ್ಕೊಂಡು ಸಂತೋಷವಾಗಿ ಮನೆ ಬಿಟ್ಟು ಹೊರಟೋಗ್ತೀವಿ. ಅದನ್ನು ಬಿಟ್ಟು ನಮ್ಮನ್ನ ಕೆಟ್ಟವರನ್ನಾಗಿ ಮಾಡ್ತಿದ್ಯಾ? ಅಂಥದ್ದು ನಿಮಗೆ ನಾವು ಏನು ಮಾಡಿದ್ದೀವಿ ಅಂತ ಬಾಮಿನಿ ಆಳ್ತಾರೆ. ಚಿಕ್ಕಮ್ಮ ಆಳಬೇಡಿ ಅಂತಾನೆ ಜೀವ. ನನ್ನ ಮಗನ ಕೊಲೆಗಾರ ಅನ್ನೋ ಥರ ಮಾಡಿಬಿಟ್ಲಲ್ಲ ನಿನ್ನ ಹೆಂಡ್ತಿ ಅಂತಾರೆ ಬಾಮಿನಿ. ರಚನಾ ಅವರು ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಾರೆ, ಅವ್ರ ಪರವಾಗಿ ನಾನು ನಿಮ್ಮನ್ನು ಕ್ಷಮೆ ಕೇಳ್ತೀನಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಅಂತಾನೆ ಜೀವ. ಕ್ಷಮೆ ಕೇಳಬೇಕಾಗಿರೋದು ನೀನಲ್ಲ, ಇವರು ತಪ್ಪು ಮಾಡಿದ ಮೇಲೆ ಕ್ಷಮೆ ಕೇಳಲೇಬೇಕು. ಸೂಪರ್ ಸ್ಟಾರ್ ಕೇಳಿ ಅಂತಾನೆ ರಾಣಾ. ರಾಣಾ, ಅಣ್ಣ ಹೇಳ್ತಿದ್ದಾರಲ್ವಾ, ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಇದೆಲ್ಲ ಆಗೋಯ್ತು ಅಂತ, ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡು ಪ್ಲೀಸ್ ಅಂತಾಳೆ ದೇವಿ. ಇವಳು ಬಾಯಿಗೆ ಬಂದಂಗೆಲ್ಲ ಅಂತಿದ್ರೆ ಅನ್ಸ್ಕೊಂಡು ಸುಮ್ಮನೆ ಇರಬೇಕಾ? ಮಾನ ಮರ್ಯಾದೆ ಅನ್ನೋದಿಲ್ವಾ ಅಂತಾರೆ ಕನಕಾಂಬರಿ. ನಾನು ಕೈ ಮುಗ್ದು ಕೇಳ್ಕೊತೀನಿ, ಈ ಜಗಳ ಇಲ್ಲಿಗೆ ನಿಲ್ಲಿಸಿ, ಯಾಕೆ ಮುಂದುವರಿಸ್ತಿದ್ದೀರಾ? ಅತ್ತಿಗೆ ಪರವಾಗಿ ನಾನು ನಿಮ್ಮೆಲ್ಲರ ಹತ್ರ ಕ್ಷಮೆ ಕೇಳ್ತೀನಿ, ನೀವು ಹೊರಡಿ ಅಂದೆ ಅಂತಾಳೆ ದೇವಿ. ಆಗ ಎಲ್ಲರೂ ಹೊರಡ್ತಾರೆ. ರಾಣಾ ಪ್ಲೀಸ್ ಹೊರಡು ಅಂತ ದೇವಿ ಏನೋ ಹೋಗ್ತಾಳೆ. ಈಚೆ ಕೃಷ್ಣ ಅಳ್ತಿರ್ತಾಳೆ. ಆಗ ಬಾಲ, ಯಾಕೆ ಅಳ್ತಿದ್ಯಾ? ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ವಾ ಅಂತಾನೆ. ಇಲ್ಲ ಬಾಲಮಾಮ, ಜಗಳ ಆದಾಗಿಂದ ಅಪ್ಪ ಅಮ್ಮ ಸರಿಯಾಗಿ ಮಾತಾಡ್ತಾನೆ ಇಲ್ಲ. ಹಳೆ ಮನೇಲಿದ್ದಾಗ ಅವರು ಚೆನ್ನಾಗೇ ಇದ್ದರು, ಈ ಮನೆಗೆ ಬಂದಾಗ ಯಾವಾಗಲೂ ಟೆನ್ಷನಲ್ಲೇ ಇರ್ತಾರೆ ಅವರು ಅಂತಾಳೆ ಕೃಷ್ಣ. ಈಗೇನು ಅವರಿಬ್ಬರು ನಗ್ನಗ್ತಾ ಖುಷಿಯಾಗಿರಬೇಕು ಅಷ್ಟೇ ತಾನೇ, ಅವರನ್ನು ನಗ್ಸೋಕೆ ಏನು ಮಾಡೋಣ ಅಂತಾನೆ ಬಾಲ. ನನಗೊಂದು ಥಾಟ್ ಬರ್ತಿದೆ ಅಂತಷ್ಟೆಲ್ಲ ಐಡಿಯಾನ ಹೇಳ್ತಾಳೆ. ಈಚೆ ರಾಣಾ ಕಪಿಲ್ ಹತ್ರ, ಅಣ್ಣ ವಿಷ ಹಾಕಿರೋ ತರಹ ನಾಟಕ ಮಾಡೋ ಬದಲು ನಿಜವಾಗ್ಲೂ ವಿಷ ಹಾಕಿದ್ದಿದ್ರೆ ಇಷ್ಟೊತ್ತಿಗೆ ಆ ಸಂಜೀವ ಹೊಗೆ ಹಾಕ್ಸ್ಕೊಂಡು ಬಿಟ್ಟಿರೋನು ಅಂತಾನೆ ಕಪಿಲ್. ಕಪ್ಪು, ಏನು ಅಷ್ಟು ಕಾಮನ್ ಸೆನ್ಸ್ ಇಲ್ಲ ಅಂದ್ಕೊಂಡ್ಯಾ ಅಂತಾನೆ ರಾಣಾ. ಹಾಗಲ್ಲಣ್ಣ ಅಂತಾನೆ ಕಪಿಲ್. ನಿನ್ನೆ ವಿಲ್ ಓದಿದ್ರು, ಇವತ್ತು ಆ ಸಂಜೀವ ನೆಗ್ ಬಿದ್ದ ಅಂದರೆ ಪೊಲೀಸ್ನವರು ಫಸ್ಟ್ ಎತ್ತು ಹಾಕ್ಕೊಂಡು ಹೋಗಿ ಫಿಕ್ಸ್ ಮಾಡೋದು ನಮ್ಮಿಬ್ರನ್ನ ಅಂತಾನೆ ರಾಣಾ. ಅದು ಓಕೆ, ಈ ಬಿಸ್ಕೆಟ್ ಹಾಕಿದ್ಯಾಕೆ ಅಂತಾನೆ ಕಪಿಲ್. ನೀನು ವಿಷ ಹಾಕಿದ್ಯಾ ಅಂತ ರಚನಾ ಹೇಳಿದ್ದನ ಸಂಜೀವ ನಂಬಿದ್ನ ಅಂತಾನೆ ರಾಣಾ. ನಮ್ದಂಗೂ ಇತ್ತು, ನಮ್ಮದೇ ಇರೋ ಹಂಗೂ ಇತ್ತು, ಕ್ಲಾರಿಟಿನೇ ಇರಲಿಲ್ಲ ಅವನಿಗೆ, ಫುಲ್ ಕನ್ಫ್ಯೂಸ್ ಆಗಿದ್ದ ಅಂತಾನೆ ಕಪಿಲ್. ಅಲ್ವಾ, ನಾನು ತಿಂಡಿನ ತಿಂದ ಮೇಲೆ ಜೀವ ಏನು ಅಂದ್ಕೊಂಡಿರ್ಬೋದು ಅಂತಾನೆ ರಾಣಾ. ರಚನಾ ನನ್ನ ಬಗ್ಗೆ ಸುಳ್ಳು ಹೇಳಿದಾಳೆ ಅಂತಾನೆ ಕಪಿಲ್. ಎಕ್ಸಾಕ್ಟ್ಲಿ, ನನಗೂ ಅದೇ ಬೇಕಾಗಿದ್ದು, ಇದು ತುಂಬ ದೊಡ್ಡ ಗೇಮ್ ಕಪ್ಪು, ಹೋಗ್ತಾ ಹೋಗ್ತಾ ನಿನಗೆ ಗೊತ್ತಾಗುತ್ತೆ ಅಂತಾನೆ ರಾಣಾ. ಏನು ಗೇಮೋ ಏನೋ, ಪಟ್ ಅಂತ ಹೊಡೆದು ಬಿಸಾಕೋದ್ಬಿಟ್ಟು ಅಂತಾನೆ ಕಪಿಲ್. ಇವತ್ತು ರಾತ್ರಿ ಅವರಿಗೊಂದು ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ದೀನಿ ಅಂತಾನೆ ರಾಣಾ. ಈಚೆ ಆರತಿ, ಏನು ಅಪ್ಪ ಮಗಳನ್ನ ಅಕ್ಕ ಬಂದ್ ಮಾಡ್ತಾರಂತ ಅಂತಾರೆ. ಹೌದು ಆರತಿ, ಇಲ್ಲಿವರೆಗೂ ಅದಕ್ಕೆ ಬಗ್ಗೆ ನನಗೊಂದು ಸಣ್ಣ ಡೌಟ್ ಇತ್ತು, ಅವ್ರು ನಿಜವಾಗ್ಲೂ ಬದಲಾಗಿದ್ದಾರಾ ಅಥವಾ ಡ್ರಾಮಾ ಮಾಡ್ತಿದ್ದಾರಾ ಅಂತ. ಮನೋಹರ್ನು ರಚನಾನು ಅವರೇ ಒಂದ್ ಮಾಡ್ತೀನಿ ಅಂದಾಗ ನನಗೆ 100% ಕನ್ಫರ್ಮ್ ಆಯಿತು, ವಜ್ರೇಶ್ವರಿ ಅತ್ತಿಗೆ ಬದಲಾಗಿದ್ದಾರೆ ಅಂತಾನೆ ತೇಜ. ಹಾಗಿದ್ರೆ ನಾನು ಈಗಲೇ ರಚನಾ ಅಕ್ಕಂಗೆ ಕಾಲ್ ಮಾಡ್ತೀನಿ ಅಂತಾಳೆ ನಿಧಿ. ಬೇಡ, ಚಿಕ್ಕಂದಿನಿಂದ ಅಪ್ಪನೇ ಇಲ್ಲದೆ ಅಂತ ಬೆಳೆದಿರೋ ರಚನಾ ಮಗಳು ಕಣ್ಮುಂದೆ ಇದ್ದರೂ ನಾನೇ ಅಪ್ಪ ಅಂತ ಹೇಳ್ಕೊಳೋಕ್ಕಾಗದೇ ಇರೋ ಹೆಲ್ಪ್ಲೆಸ್ ತಂದೆ ಭಾವ. ಈಗ ಭಾವ ಖುಷಿಯಾಗಿ ರಚನಾನ ಮಗಳು ಅಂತ ಒಪ್ಕೊಳ್ಬೋದು, ಆದರೆ ರಚನಾಗೆ ಇದು ಸಾಧ್ಯ ಇಲ್ಲ. ಯಾಕೆ ನನ್ನ ತಂದೆ ನನ್ನ ದತ್ತಕ್ಕೆ ಕೊಟ್ಟರು ಅನ್ನೋ ಪ್ರಶ್ನೆ ಅವಳ ಮನಸ್ಸಲ್ಲಿ ಹೊಯ್ದಾಡ್ತಿರುತ್ತೆ. ಇದಕ್ಕೆಲ್ಲ ಸರಿಯಾಗಿ ಉತ್ತರ ಕೊಡೋಕ್ಕೆ ಸಾಧ್ಯ ಆಗೋದು ವಜ್ರೇಶ್ವರಿ ಅತ್ತಿಗೆಯಿಂದ ಮಾತ್ರ. ಆಗಿನ ಪರಿಸ್ಥಿತಿ ಏನಿತ್ತೋ, ಯಾಕೆ ಇವರು ದತ್ತಕ್ಕೆ ತಗೊಳ್ಳೋ ಹಾಗಾಯಿತು, ಇವರೇ ಹೇಳಬೇಕು. ಆಗ ಮಾತ್ರ ರಚನಾ ಕನ್ವಿನ್ಸ್ ಆಗಿ ಭಾವನ ಅಪ್ಪ ಅಂತ ಒಪ್ಕೊಳ್ಳೋದು ಅಂತಾರೆ ಆರತಿ. ಹೌದಮ್ಮ, ನೀನು ಹೇಳ್ತಿರೋದು ಕರೆಕ್ಟ್ ಅಂತಾಳೆ ನಿಧಿ.
ನಿಧಿ ಮನೋಹರ್ ಎಲ್ಲಿ ಸಿಕ್ಕಿದ್ದ ಅಂತಾನೆ ತೇಜ. ಶ್ರೀಮಾತಾ ಆಶ್ರಮದಲ್ಲಿ ಅಂತಾಳೆ ನಿಧಿ. ಒಂದು ಸಲ ಅವನಿಗೆ ಕಾಲ್ ಮಾಡಿ ನಿಮ್ಮನ್ನು ನೋಡಬೇಕು ಅನು, ನಿನ್ನ ಜೊತೆ ನಾನು ಮತ್ತು ಆರ್ತಿನೂ ಬರ್ತೀವಿ, ಹೇಗಾದರೂ ಕನ್ವಿನ್ಸ್ ಮಾಡಿ ಕರ್ಕೊಂಡು ಬರೋಣ ಅಂತಾರೆ ತೇಜ. ಫೋನ್ ಮಾಡು ಅಂತಾರೆ ಆರ್ತಿ. ನಿಧಿ ಮನೋಹರ್ಗೆ ಕಾಲ್ ಮಾಡಿದರೆ ಸ್ವಿಚ್ ಆಫ್ ಅಂತ ಬರುತ್ತೆ. ಈಚೆ ರಚನಾ ಮತ್ತು ಜೀವ ರೂಮಲ್ಲಿ ಬೆಡ್ ಮೇಲೆ ಕೂತಿರ್ತಾರೆ. ಆಗಷ್ಟೆಲ್ಲ ಜೀವನ ತರಹ ಡ್ರೆಸ್ ಎಲ್ಲ ಮಾಡಿಕೊಂಡು ಅವನದೇ ವಯಸ್ಸಲ್ಲಿ ರಚನಾ ರಚನಾ ಅಂತ ರೂಮ್ ಒಳಗೆ ಬಂದು ಎಲ್ಲರೂ ಇದ್ದೀರಾ ಅಂತಾಳೆ. ಇಲ್ಲೇ ಇದ್ದೀನಲ್ಲ ಅಂತ ರಕ್ಷಿತ್ ರಚನಾ ಥರ ಡ್ರೆಸ್ ಮಾಡಿಕೊಂಡು ರಚನಾ ವಯಸ್ಸಲ್ಲಿ ಮಾತಾಡ್ತಾ ಬರ್ತಾನೆ. ನನ್ನಂಥ ಬ್ಯೂಟಿ ನಿಮ್ಮ ಕಣ್ಮುಂದೆ ಇದ್ದರೂ ಕಾಣಲ್ಲ ಅಂದರೆ ಕಣ್ಣನ್ನು ಚೆಕ್ ಮಾಡ್ಕೋಬೇಕು ಅಂತಾಳೆ ರಕ್ಷಿತ್. ಮೊದಲು ನಿನ್ನ ತಲೆನ ಚೆಕ್ ಮಾಡಿಸ್ಬೇಕು, ಬ್ಯೂಟಿ ಅನ್ನೋ ಭ್ರಮೇಲಿದ್ದೀರ ನೀವು ಎಲ್ಲರೂ. ನನ್ನ ಬೇಬಿ ಅಂತ ಸ್ಟೆಲ್ಲ ಈ ಜೀವನ ಥರ ನಾಟಕ ಮಾಡ್ತಾಳೆ. ಇಲ್ಲೇ ಎಲ್ಲೋ ಇರಬೇಕು ಕೃಷ್ಣ ಅಂತ ರಕ್ಷಿತ್ ರಚನಾ ಥರ ಕೂಗ್ತಾ, ಆಗ ಬಾಲ ಕೃಷ್ಣನ್ ಥರ ಮಾಡಿಕೊಂಡು ಕರ್ದ್ಯಾ ಅಮ್ಮ ಅಂತ ಬರ್ತಾನೆ. ಈ ಬಾಲ ಎಲ್ಲಿ ಹಾಳಾಗೋದ ಬಾಲ ಅಂತ ಜೀವ ಕೂಗ್ತಾನೆ. ಏನು ಮಗ ಕರೆದಿದ್ದು ಅಂತ ಕೃಷ್ಣ ಬಾಲನ್ ಥರ ಮಾಡಿಕೊಂಡು ಬರ್ತಾಳೆ. ಬೇಬಿಗೆ ಸ್ಕೂಲ್ಗೆ ಲೇಟ್ ಆಗ್ತಿದೆ, ನೀನು ಹೋಟೆಲ್ಗೆ ಹೋಗಿ ತಿಂಡಿ ತಗೊಂಡು ಬಾ ಅಂತಾನೆ ಜೀವ. ನಾನು ಮಾಡ್ತೀನಲ್ಲ ಅಂತ ರಕ್ಷಿತ್ ರಚನಾ ಥರ ಹೇಳ್ತಾನೆ. ಆ ಭಯಕ್ಕೆ ಬೇಡ ಅನ್ನೋದು ಅಂತ ಸ್ಟೆಲ್ಲ ಜೀವನ ಥರ ಹೇಳ್ತಾಳೆ. ಆಗ ನಿಜವಾದ ಜೀವ ನಗ್ತಾನೆ. ಹೀಗೆ ಇಬ್ಬರು ವಾದ ಮಾಡ್ಕೋತಾರೆ. ಆಗ ಕೃಷ್ಣ, ನೀವಿಬ್ಬರು ಯಾವಾಗಲೂ ಕಚ್ಚಾಡ್ತಿರಲ್ಲ, ನೀವು ಖುಷಿಯಾಗಿದ್ದರೆ ಮಾತ್ರ ನಾನು ಹ್ಯಾಪಿಯಾಗಿರೋದು. ಈ ಮನೆಗೆ ಬಂದಾಗಿಂದ ಒಬ್ರಿಗೊಬ್ರು ಮಾತಾಡೋದೇ ಇಲ್ಲ ಅಂತೀರಾ. ನನಗೆ ನಿಮ್ಮನ್ನು ಹೀಗೆ ನೋಡೋಕೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ. ನಮ್ಮ ಹಳೆ ಮನೆಯೇ ಚೆನ್ನಾಗಿತ್ತು, ನಾವು ಇಲ್ಲಿಗೆ ಬರಬಾರ್ದಾಗಿತ್ತು. ಇಬ್ಬರು ಯಾವಾಗಲೂ ಚೆನ್ನಾಗಿರ್ಬೇಕಮ್ಮ, ಇಲ್ಲ ಅಂದರೆ ನೀವಿಬ್ಬರನ್ನ ನಾನು ತುಂಬ ಮಿಸ್ ಮಾಡ್ಕೋತೀನಿ ಅಂತ ಬಾಲಕೃಷ್ಣನ್ ಥರ ಹೇಳ್ತಾನೆ. ಸಾರಿ ಬೇಬಿ, ಇನ್ಮೇಲೆ ನಾವು ಜಗಳ ಆಡಲ್ಲ ಅಂತ ಅಷ್ಟೆಲ್ಲ ಜೀವನ ಥರ ಹೇಳ್ತಾಳೆ. ಅಮ್ಮ ನಿಂತ್ಕೊಂಡು ಕಾಲು ನೋಯ್ತಿದೆ, ಎತ್ಕೋ ಅಮ್ಮ ಅಂತ ಬಾಲಕೃಷ್ಣನ್ ಥರ ಹೇಳ್ತಾನೆ. ಬಾ ಕಂದ ಅಂತ ರಕ್ಷಿತ್ ರಚನಾ ಥರ ಎತ್ಕೊಳ್ಳೋಕೆ ಹೋಗಿ ಅಂತಾಳೆ. ಅಮ್ಮ ಸರಿಯಾಗಿ ಎತ್ಕೋ ಅಂತ ಬಾಲಕೃಷ್ಣನಾಗೆ ಹೇಳಿದಾಗ ರಕ್ಷಿತ್ ಮಗುನಾದರೆ ಎತ್ಕೋಬೋದು, ದನನ ಎತ್ಕೊಳ್ಳೋಕ್ಕಾಗತ್ತಾ ಅಂತಾನೆ. ಆಗ ಜೀವ ರಚನಾ ಜೋರಾಗಿ ನಗ್ತಾರೆ. ಜೀವ ರಚನಾನ ತಪ್ಕೋತಾನೆ. ಎಸ್ ಅಂತ ಕೃಷ್ಣ ನಗ್ತಾಳೆ. ಈಚೆ ನಿಧಿ ಕಾಲ್ ಮಾಡ್ತಾ ಸ್ವಿಚ್ ಆಫ್ ಅಂತ ಬರ್ತಿದೆ ಡ್ಯಾಡ್ ಅಂತಾಳೆ. ಸರಿ, ಇದು ನಾನೇ ಆಶ್ರಮಕ್ಕೆ ಕಾಲ್ ಮಾಡ್ತೀನಿ ಅಂತ ತೇಜ ಕಾಲ್ ಮಾಡಿ ಮನೋಹರ್ ಅವರನ್ನು ಕರಿತೀರಾ ಅಂದು. ಹೌದಾ ಸರಿ ಅಂತ ಕಾಲ್ ಕಟ್ ಮಾಡಿ ಮನೋಹರ್ ನಿನ್ನೆ ಅಲ್ಲಿಂದ ಹೊರಟೋದ್ನಂತೆ ಅಂತಾರೆ. ಎಲ್ಲಿಗಂತೆ ಅಂತಾರೆ ಆರ್ತಿ. ಹೇಳಿಲ್ವಂತೆ ಅಂತಾನೆ ತೇಜ. ಮತ್ತು ಹೇಗೆ ಅವರನ್ನು ಫೈಂಡ್ ಔಟ್ ಮಾಡೋದು ಅಂತಾಳೆ ನಿಧಿ. ಈಚೆ ರಚನಾ ಆಳ್ತಾಳೆ. ಜೀವ ರಚನಾ ಅಂತಾನೆ. ಜೀವ ಅಂತಾಳೆ ರಚನಾ. ಈ ಥರ ಕಣ್ಣೀರು ಹಾಕಬೇಡಿ, ನನಗೆ ಒಂಥರ ಆಗುತ್ತೆ. ಕಪಿಲ್ ವಿಷಯದಲ್ಲಿ ನೀವು ಸುಳ್ಳು ಹೇಳ್ತೀರಾ ಅಂತ ನಾನು ನಂಬಲ್ಲ. ಅವನು ಯಾವುದಕ್ಕೋ ಕನೆಕ್ಟ್ ಮಾಡಿ ಮಾತಾಡಿದ್ದನ್ನು ನೀವು ಕೇಳಿಸ್ಕೊಂಡ್ರೋ ಅಥವಾ ಕುಕ್ಕರ್ ಬ್ಲಾಸ್ಟು ಹಾವು ಇದೆಲ್ಲ ನಿಮ್ಮ ಮನಸ್ಸಲ್ಲಿ ಭಯ ಉಂಟು ಮಾಡಿ ಭ್ರಮೆ ಪಟ್ಟರು ಅಂದಾಜು ಮಾಡೋಕ್ಕಾಗ್ತಿಲ್ಲ ಅಂತಾನೆ ಜೀವ. ಇಲ್ಲ ಜೀವ, ಅವನು ಆ ರೀತಿ ಹೇಳಿದ್ದನ್ನು ನಾನು ಕೇಳಿಸ್ಕೊಂಡೆ. ಬಹುಶಃ ರಾಣಾ ಕಪಿಲ್ ನನ್ನ ಫೂಲ್ ಮಾಡಿದ್ರು ಅನಿಸುತ್ತೆ ಅಂತಾಳೆ ರಚನಾ. ರಚನಾ, ನಿಮ್ಮನ್ನು ಫೂಲ್ ಮಾಡಿ ಅವರಿಗಾಗೋ ಲಾಭ ಏನು ಅಂತಾನೆ ಜೀವ. ಅದು ನನಗೆ ಅರ್ಥ ಆಗ್ತಿಲ್ಲ ಅಂತಾಳೆ ರಚನಾ. ಇದೆಲ್ಲ ಬೇಡ ಅಂತಲೇ ರಚನಾ ನಾನು ಇವರುಗಳಿಂದ ದೂರ ಬಂದಿದ್ದು. ಇನ್ನೇನು ಮಾಡೋಕ್ಕಾಗುತ್ತೆ, ಫೇಸ್ ಮಾಡಲೇಬೇಕು, ಬಂದಾಯ್ತಲ್ಲ ಅಂತಾನೆ ಜೀವ. ಜೀವ, ನನ್ನನ್ನು ಯಾರೇ ಏನೇ ಅಂದ್ಕೊಂಡ್ರು ನಾನು ಕೇರ್ ಮಾಡಲ್ಲ, ಆದರೆ ನೀವು ಮಾತ್ರ ನನ್ನ ಯಾವುದೇ ವಿಷಯಕ್ಕೂ ಅಪಾರ್ಥ ಮಾಡಿಕೊಂಡ್ರು ನಾನು ತಡ್ಕೊಳ್ಳಲ್ಲ ಜೀವ. ನನ್ನ ಲೈಫಲ್ಲಿ ನನ್ನ ದೇವ್ರ ಥರ ನೋಡೋ ಒಬ್ಬರು ವ್ಯಕ್ತಿ ಅಂದರೆ ಅದು ನೀವು ಜೀವ. ನನಗೆ ಈ ಆಸ್ತಿ ಮೇಲೆ ಆಸೆನೋ ಅಥವಾ ಈ ಮನೆ ಅಧಿಕಾರ ಚಲಾಯಿಸಬೇಕು ಅನ್ನೋ ಆಸೆ ಇಲ್ಲ ಜೀವ ಅಂತಾಳೆ ರಚನಾ. ಅದನ್ನು ನೀವು ಹೇಳಿ ನಾನು ತಿಳ್ಕೊಬೇಕಾ ರಚನಾ ಅಂತಾನೆ ಜೀವ. ಜೀವ ಅಂತ ರಚನಾ ಜೀವನ ತಪ್ಕೋತಾನೆ. ಜೀವನು ರಚನಾನ ತಪ್ಕೊಂಡು, ರಚನಾ ನಮ್ಮ ಮದುವೆಯಲ್ಲಿ ನಾವು ಸಪ್ತಪದಿ ತುಳಿಲಿಲ್ಲ ಅಂತ ದೇವರು ಇಲ್ಲಿ ಬೆಂಕಿ ಹಾಕಿ ನಮ್ಮ ಸುತ್ತಿಸ್ತಿದ್ದಾನೆ ಅನಿಸ್ತಿದೆ ಅಂತಾನೆ ಜೀವ. ಆಗ ರಚನಾ ಜೋರಾಗಿ ನಗ್ತಾಳೆ. ಜೀವನು ನಗ್ತಾನೆ. ಹಾಗೆ ಒಬ್ರನ್ನೊಬ್ರು ಹಾಗೆ ನೋಡ್ತಾರೆ. ಮತ್ತೆ ರಚನಾ ಜೀವನ ತಪ್ಕೋತಾಳೆ. ಜೀವನು ರಚನಾನ ತಪ್ಕೋತಾನೆ. ಈಚೆ ಇಷ್ಟೆಲ್ಲ ಬಾಲಕೃಷ್ಣ ಜೀವ ರಚನಾ ರಕ್ಷಿತ್ ಕೂತಿರ್ತಾರೆ. ನೀನೆಷ್ಟು ಕ್ಯೂಟ್ ರಕ್ಷಿತ್ ಅಂತಾಳೆ ರಚನಾ. ಕೃಷ್ಣ, ಕೇಳಿಸ್ಕೊಂಡೆ ಅಂತಾನೆ ರಕ್ಷಿತ್. ಅಮ್ಮ ಹಾಗೇನೆ ಅವಾಗವಾಗ ಸುಳ್ಳು ಹೇಳ್ತಿರ್ತಾರೆ ಅಂತಾಳೆ ಕೃಷ್ಣ. ಎಲ್ಲರೂ ನಗ್ತಾರೆ. ಇಷ್ಟೆಲ್ಲ ನೀವು ಬಂದು ನಮ್ಮ ಟೆನ್ಷನ್ ಎಲ್ಲ ದೂರ ಮಾಡಿಬಿಟ್ರಿ ಅಂತಾನೆ ಜೀವ. ನಾವೆಲ್ಲ ಒಂದೇ ಮನೆಯವರಲ್ವಾ ಬಾಲ ಅಂತಾಳೆ ಇಷ್ಟೆಲ್ಲ. ಹೌದೌದು ಅಂತಾನೆ ಬಾಲ. ಇಷ್ಟೆಲ್ಲ ಥ್ಯಾಂಕ್ ಯು ಸೋ ಮಚ್, ನನ್ನ ಡಿಪ್ರೆಷನ್ನ ದೂರ ಮಾಡಿಬಿಟ್ರಿ ನೀವು. ಆವಾಗವಾಗ ಮನೆಗೆ ಬರ್ತಾ ಇರಿ ಅಂತಾಳೆ ರಚನಾ. ನೀವೇನೋ ಹೇಳ್ತಿದ್ದೀರಾ, ಆದರೆ ಹೇಳಬೇಕಾದವರು ಹೇಳಲಿಲ್ಲ ಅಂತಾಳೆ ಇಷ್ಟೆಲ್ಲ. ನನ್ನ ನೋಡೋಕ್ಕೆ ನೀವು ಯಾವಾಗ ಬೇಕಿದ್ರೂ ಬರ್ಬೋದು ಅಂತಾನೆ ಬಾಲ. ಹೋ ಅಂತಾನೆ ಜೀವ. ರಕ್ಷಿತ್, ನೀನು ಯಾವಾಗಲೂ ಬರ್ತಾ ಇರು ಅಂತಾಳೆ ಕೃಷ್ಣ. ನೀನು ಮನಸ್ಸಲ್ಲಿ ನೆನೆಸ್ಕೊ,
ರಕ್ಷಿತ್ ಅಟೆಂಡೆನ್ಸ್ ಹಾಕ್ಬಿಡ್ತಾನೆ ಅಂತಾನೆ ರಕ್ಷಿತ್. ಓವರ್ ಆಗ್ತಿದೆ ಅಂತಾನೆ ಜೀವ. ಏನು ಓವರು ಅಂತಾನೆ ರಕ್ಷಿತ್. ನಾನು ಇನ್ನೂ ಬರ್ತೀವಿ ಅಂತ ಸ್ಟೆಲ್ಲಾ ರಕ್ಷಿತ್ ಹೋಗ್ತಾರೆ. ಬಾಲನು ಹೋಗ್ತಾನೆ. ಸರಿ ಅಂತಾರೆ ಜೀವರಚನಾ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ.